ಮೊನ್ನೆ ಟೈಟಲ್ ಕಾರ್ಡ್ ಪ್ರೆಸ್ ಮೀಟ್ ಇತ್ತಲ್ಲ, ಟೈಟಲ್ ಕಾರ್ಡ್ ನೋಡಿದಾಗ ಅದು ನನಗೆ ಸ್ವಲ್ಪ ಕ್ರೇಜಿ ಆಗಿರೋಂಗೆ ನಂಗೆ ಅನ್ನಿಸ್ತು. ಫಸ್ಟ್ ಹೆಸರು ಕೇಳಿದಾಗ ಇದ್ಯಾವ ಸಿನಿಮಾನಪ್ಪ ಅಂತ ಅಂದ್ಕೊಂಡು ನಾನು ಪ್ರೆಸ್ ಮೀಟಿಗೆ ಬಂದಿದ್ದೆ. ಬಟ್ ನಂಗೆ ತುಂಬ ಇಷ್ಟ ಆಯಿತು ಆ ಸಾಂಗ್ ಆಗಿರ್ಬೋದು, ಮತ್ತು ನನಗೆ ಎಡಿಟ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಕ್ಕೆಲ್ಲ ನಮ್ಮ ಕಾರ್ತಿಕ್ ಸರ್ಗೆ ಒಂದು ಸೆಲ್ಯೂಟ್ ಕೊಡಬೇಕು. ತುಂಬ ಅಂದರೆ ತುಂಬ ನಾವು ಅದೇ ಪಕ್ಕದಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆನೇ ಮಾತಾಡ್ತಿದ್ವಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಂಥ ಸಿನಿಮಾಗಳು ನಿಜವಾಗ್ಲೂ ಥಿಯೇಟರ್ನಲ್ಲಿ ಓಡಬೇಕು, ಇದನ್ನು ನಾವೆಲ್ಲರೂ ನೋಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ಏನೋ ಒಂದು ಸ್ಪೆಷಾಲಿಟಿ ಇದೆ. 10 ಜನ ಮೇಡಮ್ ಹರೀಶ್ ಸರ್ ಅದಕ್ಕೆ ಮಾಡಿರೋ ವರ್ಕ್ ಇದೆಯಲ್ಲ, ಅವ್ರ ಕೆಲಸನ ಮೇಡಮ್ ತುಂಬ ಇಷ್ಟಪಟ್ಟು ಮಾಡ್ತಾರೆ ಅವರು. ಯಾಕಂದರೆ ಅವರು ನಮ್ಮ ಥರ ಸ್ಟ್ರಗ್ಲಿಂಗ್ ಪಟ್ಟು 2 ಸಿನಿಮಾ ಹೀರೋ ಆಗಿ ಮಾಡಿ, ಅವರು ಫಸ್ಟ್ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆ ಥರ ಎಲ್ಲ ಹೋಗಿ ಆಮೇಲೆ 2 ಸಿನಿಮಾ ಹೀರೋ ಆಗಿ ಈಗ ತಿರ್ಗಾ ಅವರೇ ಡೈರೆಕ್ಷನ್ ಮಾಡ್ತಾರದು. ಅವ್ರಿಗೆ ಅಷ್ಟು ಪ್ಯಾಷನ್ ಸಿನಿಮಾ ಬಗ್ಗೆ. ಎಲ್ಲರಿಗೂ ಅಷ್ಟೇ, ಎಲ್ಲ ಕಲಾವಿದ್ರಿಗೂ ಅಷ್ಟೇ. ನಿಮಗೆ ಬೇರೆ ಬೇರೆ ನಾನು ತುಂಬ ಒಂದು 25-30 ಸಿನಿಮಾ ಮಾಡಿದ್ದೀನಿ ಮೇಡಮ್ ನಾನು, ಎಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟ್ರು. ಅಲ್ಲಿ ಡೈರೆಕ್ಟ್ರು ಬಂದ್ರೇ ಬೇರೆ ಮರ್ಯಾದೆ ಇರುತ್ತೆ, ಇಲ್ಲಿ ಡೈರೆಕ್ಟ್ರ್ ಕಲಾವಿದ್ರ ಮರ್ಯಾದೆ. ಯಾಕಂದರೆ ಅವ್ರು ಹಂಗೆ ರೆಸ್ಪೆಕ್ಟ್ ಕೊಡೋರು ಅವ್ರನ್ನ. ಎಲ್ಲರನ್ನೂ ಕರೆದು ನೀವು ಊಟ ಮಾಡಾದ್ಮೇಲೆ ನಾವು ಊಟ ಮಾಡೋದು, ಆ ಥರ ರೆಸ್ಪೆಕ್ಟ್ ಅವ್ರಿಗೆ. ಯಾಕಂತ ಹೇಳಿದ್ರೆ ಔಟ್ ಆಫ್ ದಿ ವರ್ಡ್ ಮಾತಾಡೋರು ಅವರು. ಯಾಕಂದರೆ ನಿಮ್ಮ ಸಿನಿಮಾ ಮುಗಿದೋಗ್ಬಿಡ್ತು, ಏನೋ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು, ಸರ್ ಸುಮ್ಮನೆ ಫೋನ್ ಮಾಡಿ ಸರ್ ಹರೀಶ್ ಸರ್ ಹಿಂಗೆ ಆಗ್ಬಿಟ್ಟಿದೆ ಅಂತ ಹೇಳಿದೆ. ಆಯ್ತಮ್ಮ ಆಯ್ತಿರೋ 1 ನಿಮಿಷ ಇರು ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಟಕ್ಕಂತ ಕಟ್ ಮಾಡಿ ಟಕ್ಕಂತ ಇನ್ನೊಬ್ರು ಫೋನ್ ಮಾಡಿದ್ರು. ಯಾಕಂದರೆ ಅವರು ಯಾರಾದರೂ ಇಷ್ಟ ಆಗ್ಬಿಟ್ರೆ ಅವ್ರಿಗೆ, ಒಬ್ಬ ಆರ್ಟಿಸ್ಟ್ ಅಂತ ಫಸ್ಟ್ ಇಷ್ಟ ಆಗ್ಬಿಟ್ರೆ, ಯಾಕಂದರೆ ಅವರು ಕಷ್ಟಪಟ್ಟಿರೋದ್ರಿಂದ ಗೊತ್ತು ಆರ್ಟಿಸ್ಟ್ಗೆ ಏನೇನು ಕಷ್ಟ ಇರುತ್ತೆ, ಸೀತಾರಾಮ್ಗೆ ಏನಿರುತ್ತೆ. ನಾವೆಲ್ಲ ಇಲ್ಲಿ ಏನೇನು ಫನ್ ಮಾಡ್ತಿರ್ತೀವೋ ಈಚೆ ಹಂಗಿರಲ್ಲ, ನಮಗೆ ಬೇರೆಯೇ ಇರುತ್ತೆ. ಸೊ ಅದನ್ನೆಲ್ಲ ಮರ್ತಿಲ್ಲಿ ಮಾತಾಡ್ತಾ ಇರ್ತೀವಿ ಅಷ್ಟೇ. ಬಟ್ ಅದೆಲ್ಲ ಗೊತ್ತು ಅವ್ರಿಗೆ. ಅದೆಲ್ಲ ಗೊತ್ತಿರೋದಕ್ಕೆ ಈ ಸಿನಿಮಾದಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅಷ್ಟೆಷ್ಟೇ ಸ್ಪೇಸ್ ಕೊಟ್ಟು ನೀವೇ ಮಾಡಿರಿ ಡೈಲಾಗ್ ಇದು ತೊಗೊಳ್ರಿ, ಇನ್ನೂ ಮಾಡ್ತೀರಾ ಮಾಡಿರಿ ಅಂತ ಬಿಟ್ಬಿಟ್ಟಿದ್ರು. ಅದಕ್ಕೆ ಈ ಥರ ಔಟ್ಪುಟ್ ಬಂದಿರೋದು. ಬಟ್ ಇದಕ್ಕೆ ಕೆಲಸ DOP ಪ್ರಮೋದ್ ಅಂತ ಅವರು ಅಷ್ಟೇ. ಅವರು ಹೆಂಗೆ ಅಂತ ಹೇಳಿದ್ರೆ, ನಾನು ಬಿಫೋರ್ ಸಿನಿಮಾನು ಅವ್ರ ಜೊತೆ ರಾಜಣ್ಣ ಮಗದಲ್ಲಿ ವರ್ಕ್ ಮಾಡಿದ್ದೆ. ಅವರು ಹೆಂಗೆ ಅಂತ ಹೇಳಿದ್ರೆ ಸೇಮ್ ವೆವ್ಲೇನು, ನಾನೇನು ಅಂದ್ಕೊಂಡಿದ್ದೀನಿ ಅವ್ರು ಅದೇ ಮಾತಾಡೋರು. ಆ ಥರ ಇದ್ದರೆ ಅವ್ರು ಹೆಂಗಂತ ಹೇಳಿದ್ರೆ ಗಂಡ ಹೆಂಡ್ತಿ ಒಂದು 100 ವರ್ಷ ಬದುಕಿರ್ತಾರೆ ನೋಡ್ರಿ, ಆ ಥರ ಕಾಂಬಿನೇಷನ್ ಥರ ಅವರು. ಯಾಕಂದ್ರೆ ಏನೇ ಜಗಳ ಇರಲಿ ಏನೇ ಇರಲಿ ಸಂಸಾರ ಅವ್ರ ಜೊತೆ ಮಾಡ್ತಾ ಇರೋದಲ್ವಾ. ಸೊ ಆ ಥರ ಕಾಂಬಿನೇಷನ್ ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಇವರು ಎಡಿಟ್ರು ಕಾರ್ತಿಕ್ ಸರ್ ಅವರು ಅಷ್ಟೇ ಸಖತ್ತಾಗಿ ವರ್ಕ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ಕೋಲಾರ್ ಸೀನು ಅಂತ, ಆ್ಯಕ್ಚುಲಿ ಬಿಫೋರ್ ಜಸ್ಟ್ ಮದುವೆಯಲ್ಲಿ ರಾಜಣ್ಣ ಮಗ ಅವರೇ ಡೈರೆಕ್ಟ್ರು. ಹರೀಶ್ ಸರ್ ಜೊತೆಗೆ ನಿಂತ್ಕೊಂಡು ಸಖತ್ ಸಪೋರ್ಟಿಯಾಗಿ ನಿಂತು ಈ ಸಿನಿಮಾದಲ್ಲಿ ಅವರು ಸಖತ್ತಾಗಿ ಕೆಲಸ ಮಾಡಿದ್ದಾರೆ. ಬಟ್ ಓವರ್ ಆಲ್ ಸಿನಿಮಾ ಬಂದರೆ ನೀವು ಫುಲ್ ಪ್ಯಾಕ್, ನೀವೇನು ಅಂದ್ಕೊಂಡು ಬಂದಿರ್ತೀರೋ ಅದಕ್ಕಿಂತ ಡಬಲ್ ಕೊಟ್ಟು ಕಳಿಸ್ತೀವಿ ಈಚೆ. ಅಂದರೆ ಏನಕ್ಕೆ ಅಂದರೆ ಇದು ರಿಯಲ್ ಸ್ಟೋರಿ ಮೇಡಮ್. ಹರೀಶ್ ಸರ್ದು ಅವ್ರ ಜೀವನದಲ್ಲಿ ನಡೆದಿರುವಂಥ ರಿಯಲ್ಸ್ ಕಾನ್ಸೆಪ್ಟೇ. ಆ್ಯಕ್ಚುಲಿ ನಿಮಗೆ ಈಗ ನಾವು ಮಲಯಾಳಂ ಕಂಪ್ಯಾರಿಟಿವ್ಲಿ ಅಂತಲ್ಲ, ಈಗ ನಾವು ಸೌತ್ ಇಂಡಿಯಾದಲ್ಲಿ ಬಂದಿರುವಂಥ ಸಿನಿಮಾಗಳ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ನಾವು ಅಂದರೆ ಸ್ಟೋರಿಗೆ ತುಂಬ ಒತ್ತು ಕೊಡ್ತಾರೆ. ಅಂದರೆ ಈಗ ಆಡಿಯನ್ಸ್ ಬಂದು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಅಂದರೆ ಅದು ಕಾಮಿಡಿ ಇದೆಯಾ, ಫೈಟ್ಸ್ ಇದೆಯಾ, ಇಲ್ಲ RR ಇದೆಯಾ, ಅಂದರೆ ಪ್ರತಿಯೊಂದು ಅಂದರೆ ಎಂಡ್ ಟು ಎಂಡ್ ನೀಟಾಗಿ ಅವರು ಮೈನ್ಯೂಟಾಗಿ ಗಮನಿಸ್ತಾರೆ. ಸೊ ಅದಕ್ಕೆ ಇದರಲ್ಲಿ ಸ್ಟೋರಿ ಇದೆ, ಎಂಡ್ ಟು ಎಂಡ್ ನೀಟ್ ಸ್ಟೋರಿ ಇದೆ, ಕಾಮಿಡಿ ಇದೆ, ಫೈಟ್ಸ್ ಇದೆ, ಮತ್ತು RR ಇದೆ, ಸಸ್ಪೆನ್ಸ್ ಇದೆ, ಮತ್ತು ನೀಟ್ ಮೆಸೇಜ್ ಓರಿಯೆಂಟೆಡ್ ಕ್ಲೈಮ್ಯಾಕ್ಸ್ ಇದೆ. ಅಂದರೆ 2026 ನಾವು ಒಂದು ಕಾಂಪಿಟೇಷನ್ ಆಗಿ ಈ ಸಿನಿಮಾ ಕೊಡ್ಬೋದು ಅನ್ನೋ ಒಂದು ಭರವಸೆ ಅಂತೂ ಇದೆ. ಯಾಕಂದರೆ ಮೊನ್ನೆ ಟೀಮ್ ಜೊತೆ ಕೂತು ನಾವು ಟ್ರೈಲರ್ ನೋಡಿದಾಗ ಇನ್ನೂ ಹೆಚ್ಚಾಗಿ ಅಂದರೆ ನಮಗೆ ಕಾನ್ಫಿಡೆಂಟ್ ಬಂತು. ಅಂದರೆ ನಾವು ಸಿನಿಮಾ ಸೆಟ್ಟಲ್ಲಿ ಕೆಲವೊಂದು ಅಂದರೆ ವಿತೌಟ್ CG ಅಂದರೆ ಮಾಡಿಸಿರ್ತಾರೆ, ಈ ಥರ ಬಂದಿರುತ್ತೆ ಅಂತ ಹೇಳಿರ್ತಾರೆ ಅಷ್ಟೇ ಅವರು, ಈ ಥರ ಬ್ಯಾಕ್ ಡ್ರಾಪಲ್ಲಿ ಬರುತ್ತೆ ಸರ್, ನೀವು ಇದಕ್ಕೆ ಆ್ಯಕ್ಟ್ ಮಾಡಿ ಅಂತ. ಸೊ ಆದರೆ ಆ CG ಸೀನ್ಸ್ ನೋಡಿದಾಗ ವಾವ್, ಅಂದರೆ ಒಂದು ಹೈ ಬಜೆಟ್ ಮೂವಿ ನೋಡಿದಂಗೆ ನಮಗೆ ಫೀಲ್ ಬಂದಿದೆ. ಸೊ ಒಂದು ಒಳ್ಳೆ ಬೆಸ್ಟ್ ಮೂವಿ ಮುಖಾಂತರ ಆಡಿಯನ್ಸ್ ಮುಂದೆ ಬರ್ತಾ ಇದ್ದೀವಿ ಅನ್ನೋ ಒಂದು ಹೋಪ್ಸ್ ಅಂತ ಇದೆ ಮೇಡಮ್. ಆಡಿಯನ್ಸ್ಗೆ ನಾವು ಡೈರೆಕ್ಟಾಗಿ ಹೇಳಲೇಬೋದು, ದಯವಿಟ್ಟು ನೀವು ಕೊಡೋವಂಥ ಒಂದು ಅಂದರೆ ದುಡ್ಡಿಗೆ ಮೋಸ ಅಂತೂ ಖಂಡಿತ ಆಗಲ್ಲ, ದಿ ಬೆಸ್ಟ್ ಮೂವಿ ಅಂತ ನೀವು ನೋಡ್ಕೊಂಡು ಹೋಗ್ತೀರಾ ಅಂತ ಹೇಳ್ಬೋದು ನಾವು. ನಿಮ್ಮ ಕ್ಯಾರೆಕ್ಟರ್ ಏನು ಸರ್ ಮೇಡಮ್? ನಂದು ಕ್ಯಾರೆಕ್ಟರ್ ಕುಳ್ಳಿ ಅಂತ ಬರುತ್ತೆ ನಾನು. ಅಂದರೆ ಕ್ಯಾರೆಕ್ಟರ್ ಹೆಸರೇ ಕುಳ್ಳಿ ಅಂದರೆ ಶಾರ್ಟ್ಗೆ ಕುಳ್ಳಿ ಅನ್ನೋದು ಒರಿಜಿನಲ್ ಕಳ್ಳ. ಅಂದರೆ ಡೈರೆಕ್ಟರ್ ಗೊತ್ತಾಗುತ್ತೆ ಯಾರಿಗೆ ಯಾವ ಕ್ಯಾರೆಕ್ಟರ್ ಸೂಟ್ ಆಗುತ್ತೆ, ಇಂಥ ಕ್ಯಾರೆಕ್ಟರ್ ಇವನಿಗೆ ಕೊಡಬೇಕು ಅಂತ. ಅಂದರೆ ಅವ್ರ ಫ್ರೆಂಡ್ಸ್ ಟೀಮಲ್ಲಿ ಇರೋರ್ನ ಎವ್ರಿಗೂ ತುಂಬಾ ಚೆನ್ನಾಗಿರೋ ನೇಮ್ ಇದೆ ನನಗೆ. ಒರಿಜಿನಲ್ ಕುಳ್ಳಿದ್ದಾರೆ, ಕುಳ್ಳಿ ಅಂಡ್ ನೆಟ್ಟು, ಬೋಲ್ಟು, ಅಂಡ್ ವಿಷ್ಣು, ನೆಟ್ಟು ಬೋಲ್ಟು. ಸೊ ಈ ಥರ ಡಾಗಿ, ಸಾಮ್ರಾಟ್. ಅಂದರೆ ಯೂನಿಕ್ ಹೆಸರುಗಳು, ಅಂದರೆ ಪ್ರತಿಯೊಬ್ಬರಿಗೂ ಯೂನಿಕ್ ಆಗಿ ಒಂದು ಕ್ಯಾರೆಕ್ಟರ್ಗಳ ಹೆಸರುಗಳಿದ್ದಾವೆ. ಸೊ ಕ್ಯಾರೆಕ್ಟರ್ಗಳು ಅಷ್ಟೇ ಮೇಡಮ್. ಅಂದರೆ ಎಂಟೈರ್ ಕರ್ನಾಟಕದಲ್ಲಿ ನಮ್ಮ ಸೊಗಡು ಇರುತ್ತಲ್ವ, ಅಂದರೆ ಉತ್ತರ ಕರ್ನಾಟಕ ಸೊಗಡು, ಈ ಕಡೆ ಮಂಗಳೂರು ಸ್ಲ್ಯಾಂಗು, ಈ ಕಡೆ ಬೆಂಗಳೂರು ಸ್ಲ್ಯಾಂಗು, ಮೈಸೂರು ಸ್ಲ್ಯಾಂಗು, ಕೋಲಾರ, ಈ ಕಡೆ ಹೊಸಕೋಟೆ. ಸೊ ಎಲ್ಲ ಸ್ಲ್ಯಾಂಗ್ಸನ್ನು ಅಂದರೆ ಪ್ರತಿಯೊಂದು ಸ್ಲ್ಯಾಂಗ್ ಇರುವಂಥ ಆರ್ಟಿಸ್ಟ್ಗಳನ್ನು ಹುಡುಕಿ, ಈ ಕಡೆ ಕಾಮಿಡಿ ಕಿಲಾಡಿಗಳು, ಮಜಾ ಭಾರತ, ಮತ್ತು ಅದೇ ರೀತಿ ಯೂಟ್ಯೂಬರ್ಸು,
ಮತ್ತು ಇನ್ಸ್ಟಾ ಇನ್ಫ್ಲೂಯೆನ್ಸರ್ಸ್ ಎಲ್ಲರನ್ನೂ ಗುಡ್ಡೆ ಹಾಕಿ ಎಲ್ಲ ಭಾಗದವ್ರನ್ನೂ ಗುಡ್ಡೆ ಹಾಕಿ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ಫುಲ್ ಪ್ಯಾಕೇಜ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮ್ಯಾಮ್. ಅಂದರೆ ಎಂಟರ್ಟೈನ್ಮೆಂಟ್ಗಂತೂ ಕೊರತೆನೇ ಇಲ್ಲ, ಅದ್ಭುತವಾಗಿ ಬಂದಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ಸೊ ಎಲ್ಲ ಅಂದರೆ ನಾವೆಷ್ಟೇ ಎಫರ್ಟ್ಸ್ ಹಾಕಿದ್ರು ಅಂದರೆ ಕೃಷ್ಣ ಹೇಳ್ತಾನಲ್ವ, ಅಂದರೆ ಇನ್ನೊಂದು ಸ್ಲೈಡ್ ಇನ್ನೊಂದಿದೆ ಅದು ಜ್ಞಾಪನ ಬಂದಾಗ ಹೇಳ. ಇಲ್ಲ ಏನದು ಆಯ್ತು ಅಂದರೆ ಕೆಲಸ ನಾವು ಮಾಡ್ತೀವಿ ಫಲ ಫಲ ಅದು ಕೃಷ್ಣ ಏನು ಹೇಳ್ತಾನೆ ಅವರು. ಒಂದು ನಿಮಿಷ ಕಟ್ ಮಾಡಿ ಕಳಿಸ್ರಿ ಇದನ್ನ. ಇವೆಲ್ಲ ಕಟ್ ಮಾಡಿಬಿಡಿ ಸರ್ ದಯವಿಟ್ಟು, ಇದೇ ಚೆನ್ನಾಗಿರೋದು. ಇದೇ ಚೆನ್ನಾಗಿರೋದು, ಎಕ್ಸಾಕ್ಟ್ಲಿ ಕರೆಕ್ಟ್. ಆ್ಯಕ್ಚುಲಿ ನಾನು ನಕ್ಷತ್ರ ಅವ್ರ ಬಗ್ಗೆ ತುಂಬ ಮಾತಾಡಬೇಕು, ಬಟ್ ಈ ಸಿನಿಮಾದಲ್ಲಿ ಅವ್ರ ಜೊತೆ ಏನೂ ಮಾಡಿಲ್ಲ, ನಾನೇನು ಮಾತಾಡೋದು. ಅದು ಹೇಳ್ಬಿಡ್ತೀನಿ ನಾನು. ಅಂದರೆ ಕೃಷ್ಣ ಒಂದು ಮಾತು ಹೇಳ್ತಿರ್ತಾರೆ, ಅಂದರೆ ಅದು ಕೆಲಸ ನಾವು ಮಾಡಬೇಕು, ಫಲಾನುಫಲನ ದೇವ್ರಿಗೆ ಬಿಡಬೇಕು ಅಂತ. ಅಂದರೆ ಅಚ್ಚುಕಟ್ಟಾಗಿ ಕೆಲಸ ನಾವು ಮಾಡಿದ್ದೀವಿ ವಿತ್ ಎಂಟೈರ್ ಟೆಕ್ನಿಕಲ್ ಟೀಮು, ಒಳ್ಳೆ ದಿ ಬೆಸ್ಟ್ ಟೆಕ್ನಿಕಲ್ ಟೀಮು ವಿತ್ ಡೈರೆಕ್ಟರ್ ಸರ್, ಒಳ್ಳೆ ಸ್ಕ್ರಿಪ್ಟ್ ಎಲ್ಲ. ಅಂದರೆ ದಿ ಬೆಸ್ಟ್, ಅಂದರೆ 1000% ವರ್ಕನ್ನು ನಾವು 10,000% ವರ್ಕನ್ನು ಮಾಡಿದ್ದೀವಿ ಅನ್ನೋ ಫೀಲಲ್ಲಿದ್ದೀವಿ. ಸೊ ಕೆಲಸ ನಾವು ಮಾಡಿದ್ವಿ, ಇನ್ನು ಮಿಕ್ಕಿದ್ದು ದೇವ್ರಿಗೆ ಬಿಟ್ಟಿದ್ದೀವಿ. ಸೊ ದೇವರು ಅಂದರೆ ಆಲ್ಮೋಸ್ಟ್ ಕರ್ನಾಟಕದ ಅಭಿಮಾನಿಗಳು, ಕರ್ನಾಟಕದ ಜನತೆ, ಕರ್ನಾಟಕದ ದೇವರುಗಳು, ನೀವು ಆಶೀರ್ವಾದ ಮಾಡಿ ನಮ್ಮನ್ನು ಗೆಲ್ಲಿಸಬೇಕು ಅಷ್ಟೇ. ಅವಾಗ್ಲೇ ಇಂದ ನೀವೇ ಮಾತಾಡ್ತಾ ಇದ್ರ, ಅವ್ರು ಒಂದ್ ಮಾತು ಆಡ್ತಾ ಇಲ್ಲ. ಮಾತಾಡಕ್ಕೆ ಬಿಟ್ರಲ್ಲ ಮೇಡಮ್, ಮಾತಾಡಲ್ಲ ಬಿಡ್ತಾ ಇಲ್ಲ. ನೋಡಿ ಹೊಡಿತಾರೆ. ಓಕೆ, ನಾನ್ ನಿಮ್ಮ ಹತ್ರ ಬಂದಿರ್ತೀನಿ ಇವಾಗ, ಅವ್ರು ಮತ್ತೆ ಅಲ್ಲಿಂದ ಮೈಕ್ ಕಸ್ಕೊಂಡು ಅಲ್ಲಿ ಮಾತಾಡಿರ್ತಾರೆ. ಕಸ್ಕೊಂಡಿಲ್ಲ ಮೇಡಮ್, ಗ್ಯಾಪ್ ಕೊಟ್ಟರೆ ಮಾತಾಡ್ಬಿಡ್ತೀನಿ ಅಷ್ಟೇ. ಮಾತಾಡ್ಬಿಡ್ತಾರೆ ನೋಡಿ ಅವ್ರು. ಇದು ನನ್ನ ಹೆಸರು ಕೃಷ್ಣ ಅಂತ. ಈ ಸಿನಿಮಾದಲ್ಲಿ ವಿಷ್ಣು ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಲಕ್ಕಿಲಿ ನನಗೆ ಈ ಸಿನಿಮಾ ಸಿಕ್ತು. ಒಂದು ಸಿನಿಮಾ ಮಾಡ್ತಾ ಇದ್ದೆ ನಾನೊಂದು, ಆ್ಯಕ್ಚುಲಿ ಲೀಡಾಗಿ ಒಂದು ಹೇಳ್ಬಾರ್ದು, ಒಂದು ಹೀರೋಗೆ ಸೆಲೆಕ್ಟ್ ಆಗಿದ್ದು, ಒಂದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಹೀರೋ. ಅದೊಂದು 50 days ಶೂಟ್ ಆಗಿತ್ತು. ಲಾಸ್ಟಿಗೆ ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟು ಡ್ರಾಪ್ ಔಟ್ ಆಗೋಯ್ತು ಸಿನಿಮಾ. ಅದರಿಂದ ಒಂದು 3-4 ತಿಂಗಳು ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು, ಒಂಥರ ಡಿಪ್ರೆಸ್ ಆಗಿರೋ ಥರ ಆಗಿದೆ. ಟಕ್ಕಂತ ಈ ಪ್ರೊಡಕ್ಷನಿಂದ ಕಾಲ್ ಬಂತು. ಅಂದರೆ ಯಾರೋ ಅವರವರೇ ಮಾತಾಡ್ಕೊಂಡು ನನಗೆ ಕಾಲ್ ಬಂದಿದ್ದು. ಏನು ಆಡಿಷನು ಇಲ್ಲ, ಏನು ಕೇಳಿಲ್ಲ, ಡೈರೆಕ್ಟಾಗಿ ಬರೋಕ್ಕೆ ಹೇಳಿದ್ರು. ಬೆಳಗ್ಗೆ 9 ಗಂಟೆಗೆ ಇಲ್ಲ ಸೇರಿದ್ವಿ, ಸ್ಟೋರಿಯಲ್ಲಿ ಹೇಳಿದ್ರು, ಓಕೆ ಅಗ್ರಿಮೆಂಟ್ ಮಾಡಿ ಕಳಿಸೇಬಿಟ್ರು. ಸೊ ಈ ಪ್ರೊಡಕ್ಷನ್ಗೂ ನನಗೊಂದು ಏನೋ ಒಂದು ಋಣ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವತ್ತಿನ ತನಕ ಏನೋ ಒಂದು ವಿಷಯದಲ್ಲಿ ಮಾರಿಗೋಲ್ಡ್ ಪ್ರೊಡಕ್ಷನ್ಗೆ ಬರ್ತಾನೆ ಇರ್ತೀನಿ. ಬೆಂಗಳೂರಲ್ಲಿ ಇದ್ದಾಗಂತೂ ಬರ್ತಾನೆ ಇರ್ತೀನಿ. ಈ ಸಿನಿಮಾನ ಮರೆಯೋಕ್ಕೆ ಆಗಲ್ಲ. ನನ್ನ ಲೈಫ್ ಟೈಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ಸಿನಿಮಾ. 8 ವರ್ಷದಿಂದ ತುಂಬ ಸ್ಟ್ರಗಲ್ ಪಡ್ತಾ ಇದ್ದೀನಿ ಮೇಡಮ್. ಅಂದರೆ ಒಂದು 16 yearsಯಿಂದ ಸ್ಟ್ರಗಲ್ ಪಡ್ತಾ ಇದ್ದೀನಿ. ಏನೋ ಒಂದು ಮಾಡಬೇಕು ಅಂತ. ಒಂದು ಸಿನಿಮಾ ಸಿಕ್ತು, ಅದು ಮಾಡಿದೆ. ಅದಿನ್ನೂ ರಿಲೀಸ್ ಆಗಿಲ್ಲ, ಉಪ್ಪಿ ಸರ್ ಜೊತೆ ಮಾಡಿರೋದು. ಅದು ರಿಲೀಸ್ ಆಗುತ್ತೆ ಇಲ್ಲೋ ಅಂತ ನನಗೆ ಭರವಸೆ ಇದೆ, ಆಗ್ಬೋದು ಯಾವಾಗಾದ್ರು ಅಂತೇಳಿ. 5 years ಆಯ್ತು ಅದು ಶೂಟ್ ಆಗಿ. ನೋಡೋಣ, ಎಲ್ಲ ಅದು ಅವ್ರು ಹೇಳ್ದಂಗೆ ನಾವು ಕೆಲಸ ಮಾಡೋದು. ನಮ್ಮದು ಸಿನಿಮಾ July 10th ರಿಸಲ್ಟ್ ಗೊತ್ತಾಗತ್ತೆ, ಕಾಯೋಣ. ಸಿನಿಮಾದಲ್ಲಿ ಮಾತಾಡಿದ್ದೀರಾ? ಸಿನಿಮಾದಲ್ಲಿ ಕೆಲವು ಡೈಲಾಗ್ಸ್ ಮಾತಾಡಿದ್ದಾರಾ? ತುಂಬಾ ಒಳ್ಳೊಳ್ಳೆ ಡೈಲಾಗ್ಸ್ ಕೊಟ್ಟಿದ್ದಾರೆ. ಮಾತ್ರ ಇವರು ಮಾತ್ರ ನಮ್ಗೆ ಸಿಕ್ಕಿಲ್ಲ, ಅದೊಂದೇ ಬೇಜಾರು. ಅಲ್ಲ, ನೀವು ಅವ್ರು ಸಿಕ್ಕಿಲ್ಲ ಅಂತೀರಾ, ನೀವು ಸಿಕ್ಕಿಲ್ಲ ಅಂತ. ಅವ್ರು ಯಾರಿಗೆ ಅದು ಸಿನಿಮಾ ನೋಡಿ ನೀವು, July 10ನೇ ತಾರೀಕು ಬರ್ತಾ ಇದೀವಿ ನೋಡಿ. ನಾವು ಸಿನಿಮಾನೇ ನೋಡ್ಬೇಕು. ಅದಕ್ಕೆ ನೋಡಿ, ನಮ್ಮೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಯಾವ್ದಾರ ಪೋಸ್ಟ್ ಅಲ್ಲಿ ನಾವು ಕಾಣಿಸ್ತೀವ ಇಲ್ಲ ತಾನೆ? ಅವ್ರ ಜೊತೆ ಕೆಲಸ ಮಾಡಿರೋನು, ಇವ್ರ ಜೊತೆ ಆಕ್ಟ್ ಮಾಡಿರೋನು ಅಲ್ಲಿ ಬಾಯಿಗೆ ಬಿಗಾಕ್ಬಿಡ್ತವನೆ ನೋಡಿ. ಯಾಕೆ ಅದನ್ನ ಹೇಳಿದೆ ಅಂತೆ ಈಗ ಕೇಳಿ. ನಾನು ಮಾಡಿದ್ರೆ ಎಷ್ಟು ಮಾತಾಡ್ತಿದ್ದೆ ಗೊತ್ತಾ? ಒಂದ್ ಸೀನ್ ಇಲ್ಲ ನಮ್ದು. ಅಲ್ಲ ಅದು ಮಾಡ್ತಾವನು. ಎಷ್ಟು ಸೀನ್ ಇದೆ ನಿಮ್ದು ಹೇಳಿ ಮೇಡಮ್. ಎಷ್ಟು ಸೀನ್ ಇದೆ ಅಂತ ಹೇಳಕ್ಕಾಗಲ್ಲ. ಅದು ಎಷ್ಟು ಸೆಕೆಂಡ್ ಅಂತನಾ? ಎಷ್ಟು ಮತ್ತೆ ಅಂದ್ರೆ ಒಂದು ಇಂಪಾರ್ಟೆಂಟ್ ಸೆಗ್ಮೆಂಟ್ ಅದು. ಅಂದ್ರೆ ಸಿನಿಮಾ ಇಂಪಾರ್ಟೆಂಟ್ ಸೆಗ್ಮೆಂಟ್ ಅದು. ಸಿನಿಮಾಗೆ ಟರ್ನಿಂಗು ಹೌದು, ಸಿನಿಮಾಗೆ ಒಂದು ಹಾಟ್ ಸೀಕ್ವೆನ್ಸ್ ಹೌದು. ಜಲಕ್ ಅಂತೂ ಹೇಳಿದ್ರು. ಜಲಕ್ ಕಂಪ್ಲೀಟ್ ಮತ್ತೆ ಇದು ಶೂಟಿಂಗ್ ಟೈಮಲ್ಲಿ ನೀವು ಇರ್ಲಿಲ್ಲ. ನಮ್ದು ಸ್ಪೆಷಲ್ ಕ್ಯಾರೆಕ್ಟರ್ ಮೇಡಮ್. ಆ ಸೀನ್ ತೆಗಿಬೇಕಾದ್ರೆ ಅವ್ರು ಇರ್ಲಿಲ್ಲ. ಹೌದು, ಅಂದ್ರೆ ಎಲ್ಲರಿಗೂ ಸಿಕ್ಕಿಲ್ಲ ಅಂತ ಹೇಳ್ತಿರ್ತಾರೆ. ಅಂದ್ರೆ ಒಂದು ಸಾಂಗ್ ಅಲ್ಲಿ ಎಲ್ಲರೂ ಇದ್ದಾರೆ, ಆ ಸಾಂಗ್ ಅಲ್ಲಿ ನಾನಿಲ್ಲ. ಆಕ್ಚುಲಿ ಆ ಸಾಂಗ್ ಅಲ್ಲಿ ಯಾಕಿಲ್ಲ ಅಂತ ಹೇಳಿದ್ರೆ, ಆ ಸಾಂಗ್ ಅಲ್ಲಿ ನೀವು ಇಲ್ವಾ? ಯಾವ ಸಾಂಗ್ ಅಲ್ಲೇ ಇಲ್ಲ, ಸಾಂಗ್ ಅಲ್ಲಿ ಇಲ್ವಾ? ನಾವು ಒಂದೇ ಒಂದು ಸಾಂಗ್ ಅಲ್ಲೂ ಇಲ್ಲ. ಆ ಸಾಂಗ್ ಅಲ್ಲಿ ನಂದೊಂದು ಬೇರೆ ಟರ್ನಿಂಗ್ ವಿಷಯ ಹೋಗುತ್ತೆ. ಅಲ್ಲೂ ಒಂದು ಟರ್ನ್ ಆಗುತ್ತೆ, ಅಲ್ಲೂ ಒಂದು ಟರ್ನಿಂಗ್ ಹೋಗುತ್ತೆ. ಅಂದ್ರೆ ಸಾಂಗ್ ಅಲ್ಲಿ ಇರ್ತೀನಿ, ಬಟ್ ಬೇರೆ ರೀತಿ ಇರ್ತೀನಿ ಅಷ್ಟೇ. ಏನು ಹುಡುಗಿ ಆಗಿರ್ತೀರಾ? ಯಾವ್ದು ಸಾಂಗ್ ಅಲ್ಲಿ ನೀವೇನಾದ್ರು ಹುಡುಗಿ ಆಗಿರ್ತೀರಾ? ಬೇರೆ ರೀತಿ ಇರ್ತೀರಾ? ಇಲ್ಲ ಬೇರೆ ರೀತಿ ಅಂದ್ರೆ ಮೇಡಮ್ ಟ್ವಿಸ್ಟ್ ಹೇಳಂಗಿಲ್ಲ ನಾವು. ಟ್ವಿಸ್ಟ್ ನಮಗೆ ಲಿಮಿಟ್ ಕೊಟ್ಟಿರೋದೇ ಇಷ್ಟ.
ಅದು ಹೇಳ್ಬಿಟ್ರೆ ಇನ್ನು ಲಿಮಿಟ್ ಕ್ರಾಸ್ ಮಾಡಂಗಿಲ್ಲ ಯಾರು ಇವಾಗ. ಅಲ್ಲ ಅಷ್ಟೇ ಸಿನಿಮಾದಲ್ಲಿ ಮೇಡಮ್ ಕೆಲವೊಂದನ್ನ ನಮ್ಗಿಬ್ರಿಗಂತೂ ಸ್ಪೆಷಲ್ ಕ್ಯಾರೆಕ್ಟರ್ ಕೊಟ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ನೋಡ್ಬೇಕಾದ್ರೆ ಗೊತ್ತಾಗಲ್ಲ ಪೋಸ್ಟ್. ಅವ್ರು ನೋಡಿದ್ರೆ ನನ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತಾರೆ. ನೋಡಿ ಮೇಡಮ್, ಇವ್ರು ನೋಡಿದ್ರೆ ನಮ್ ನನ್ ಜೊತೆ special ಪ್ರೂಫ್ ಇದೆ ಮೇಡಮ್. character. ನೋಡಿ ನಾವ್ ಯಾವ್ದಾರು ನೀವ್ ಪೋಸ್ಟ್ ಹೇಳಿ. ಕಾಣಿಸ್ತೀವ, ಪ್ರತಿ 10 ಜನ ಇದೆ ನಮ್ದು ಕಾಣಿಸ್ತಾ ಇದೆಯಾ ನೋಡಿ. ಎಲ್ಲರೂ ಬೇರೆ ಬೇರೆ ತರ ಇದೆ. ನಮ್ಮನ್ನ ಒಂದ್ ರೀತಿ ಚೆನ್ನಾಗಿ ತೋರಿಸಿದ್ದಾರೆ ಇಡೀ ಸಿನಿಮಾದಲ್ಲಿ ಅಂತ ಅನ್ಕೊಂಡಿದೀನಿ. ಅಂದರೆ ಟ್ವಿಸ್ಟ್ಗಳು ಹೋಗುತ್ತೆ ಮೇಡಮ್. ಅಂದರೆ ಜನ ಅಂದರೆ ಕೂತ್ಕೊಳ್ಳೋದೇ ಸಸ್ಪೆನ್ಸಿವ್. ಅಂದರೆ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಏನಾಗುತ್ತೆ, ಆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೇ ನೆಕ್ಸ್ಟ್ ಏನಾಗುತ್ತೆ? ಸ್ಮಾರ್ಟ್ ಕ್ರಿಟಿಕ್ ಯಾರಾದ್ರೂ ಆಡಿಯನ್ಸ್ ನೋಡ್ತಿದ್ರೆ ಅವರು ಸ್ಟಿಚ್ ಮಾಡ್ಬೋದು ಸ್ಟೋರಿ ಏನು ಅಂತ. ಸೊ ಅದಕ್ಕೋಸ್ಕರ ನಾವು ರಿವೀಲ್ ಮಾಡಕ್ಕೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೇ ಸಿನಿಮಾ ಮೇಡಮ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಸಿನಿಮಾ, ನಗೋದಕ್ಕಂತೂ Next ಏನಾಗುತ್ತೆ? ಈ ಟಾಪಿಕ್ ಬಿಟ್ಟು ನೆಕ್ಸ್ಟ್ ಏನಾಗುತ್ತೆ, ಸಿನಿಮಾ ಗೆಲ್ಲುತ್ತೆ, ನಾವು ಇನ್ನೂ ಒಂದು ಒಳ್ಳೆ ಹಂತಕ್ಕೆ ಹೋಗಿರ್ತೀವಿ ಅನ್ನೋ ಅಲ್ಲ ಅದೆಲ್ಲ ಓಕೆ, ಆದ್ರೆ ಸಿನಿಮಾ ಹೆಸರು ಬಾಯ್ಸ್ ನೆವರ್ ಕಾಂಪ್ರಮೈಸ್ ಯಾಕೆ? ಅದು ನೋಡ್ಬೇಕು ಮೇಡಮ್ ನೀವು. ಯಾಕೆ ಯಾಕೆ ಹೇಳಿ? ಯಾಕೆ ಅಂದ್ರೆ ಸಿನಿಮಾ ಆ ಸಿನಿಮಾ ನೋಡ್ಬೇಕು ನೀವು. ಯಾವ ವಿಷಯಕ್ಕೆ ಕಾಂಪ್ರಮೈಸ್ ಆಗಲ್ಲ. ಇಲ್ಲಿ ನಮ್ಮ ಮೇಡಮ್ ಅದ್ರಲ್ಲೇ ಇರೋದು ಮೇಡಮ್. ಮೇಡಮ್ ನೀವು ಯಾವ ವಿಷಯ ಕಾಂಪ್ರಮೈಸ್ ಆಗಲ್ಲ? ನಾನು ಯಾವ ವಿಷಯಕ್ಕೂ ಕಾಂಪ್ರಮೈಸ್ ಅದು ಯಾವ ವಿಷಯಕ್ಕೆ ಮೇಡಮ್ ಈಗ ಯಾವ್ದಕ್ಕೂ ಆಗಲ್ಲ. ಅದು ಯಾವ ವಿಷಯ ಆಗಿದೆಯಾ? ಆಗಿಲ್ವಾ? ಆಗಿಲ್ಲ ಆಗಿಲ್ಲ. ಅಲ್ಲ ನಾನು ಕೇಳ್ತಿರೋದು ಇಲ್ಲ, ಯಾವ ಇಲ್ಲ, ವಿಷಯ? ಮದುವೆ ಆಗಿದ್ರೆ ಕಾಂಪ್ರಮೈಸ್ ಆಗೇ ಆಗಿರ್ತಾರೆ. ಯಾಕಂದ್ರೆ ಇಬ್ರು ಅಟ್ಲೀಸ್ಟ್ understanding ಇದ್ರೆ ಲವ್ ಆದ್ರೂ ಮಾಡಿದ್ರೆ ಅವ್ರು ಮೇಡಮ್. ಆಗ್ಬೇಕು, ಇಲ್ಲ. ಇವ್ರು ಆಗ್ಬೇಕು. ಹಾ? ಇಲ್ಲ, ಇವಾಗ ನಕ್ಷತ್ರ ಅವ್ರ ಹತ್ರ ಕೇಳೋಣ. ಹುಡುಗಿರು ಯಾವ್ದಾದ್ರು ಕಾಂಪ್ರಮೈಸ್ ಆಗ್ತಾರಾ? ಆಗ್ತಾರಾ? ಇವ್ರು ನಮ್ ಟೀಮ್ ಬಿಟ್ಟು ಹೋಗ್ಬಿಟ್ರು ಇವ್ರು. ಕೇಳ್ಸಿದೆ ಏನೇನು? ಯಾರಿಗಾದ್ರೂ ಪ್ರೀತಿಸಿದ್ರೆ ಅವರು ಅವ್ರಿಗೆ ಏನಾದ್ರೂ ಇಷ್ಟ ಆಗದೆ ಇರೋ ಇದ್ರೆ ಡೆಫಿನೆಟ್ಲಿ ಕಾಂಪ್ರಮೈಸ್ ಆಗ್ತಾರೆ. ಅವಷ್ಟೇ. ನೀವಾಗಿದ್ರಾ ಸೀತಾರಾಮ್ ಅವರೇ? ಮ್ಯಾಮ್ ಅಫ್ಕೋರ್ಸ್ ಗಂಡು ಮಕ್ಕಳು ಹುಟ್ಟದಾಗಿಂದ ನಾವು ಅಷ್ಟೇ. ಹುಟ್ಟದಾಗಿಂದ ಸಾಯೋವರೆಗೂ ಒಂದು ಕಾಂಪ್ರಮೈಸ್. ಎಕ್ಸಾಂಪಲ್ ಇದು ಮಾತಾಡ್ತಿರ್ಬೇಕಾದ್ರೆ ಓವರ್ಲ್ಯಾಪ್ ಮಾಡ್ಸಾಕ ಮೇಡಮ್. ಗಂಡು ಮಕ್ಕಳು ಅಂದ್ರೆ ಗಂಡು ಜಾತಿ ಅಂತ ಹೇಳ್ತೀವಿ. ಗಂಡು ಜಾತಿ, ಗಂಡು ಹಾ. ಜಾತಿ ಹುಟ್ಟದಾಗಿಂದ ಖುಷಿ ಖುಷಿ ಹೇಳು ಗಂಡು ಜಾತಿ ಅಂತ. ಮಾತಾಡ ಮಾತಾಡು. ಇಲ್ಲ ಮಾತಾಡ ಮಕ್ಕೆಷ್ಟು ಬೆಂಕಿ ಹಾಕಲ್ಲ. ಗಂಡು ಮಕ್ಳು ನಾವೆಲ್ಲ ಕೂತಿದ್ವು ನೀಟಾಗಿ ಗಂಡು ಮಕ್ಳು ಮೇಡಮ್ ಹಂಗ ಮಾತಾಡೋ. ಇಲ್ಲ ಗಂಡು ಗಂಡು ಜಾತಿ. ಜಾತಿ ಗಂಡು ಜಾತಿ ನಾನು ಹೇಳ್ಕೊಡ ಕುತ್ಕೋ. ಕಾನೂನು ಕೈ ಕಂಬಾರ್ದು. ಎಸ್ ಮ್ಯಾಮ್. ಗಂಡು ಜಾತಿ ಏನಿದೆ ಮೇಡಮ್ ಹುಟ್ಟದಾಗಿಂದ ಸಾಯೋವರೆಗೂ ಕಾಂಪ್ರಮೈಸ್. ಈಗ ಎಕ್ಸಾಂಪಲ್ ಮೇಡಮ್, ಹುಟ್ಟದಾಗಿಂದ ನಮ್ಮಮ್ಮ ಅಂದರೆ ಸ್ಕೂಲ್ 10ನೇ ಕ್ಲಾಸ್ವರೆಗೂ ಸ್ಕೂಲು ಅಂತ ಸಾಯಿಸ್ತಾರೆ. ಕಾಂಪ್ರಮೈಸ್. ಹುಡುಗಿರು ಹೋಗ್ತೀವಲ್ಲ ಸ್ಕೂಲ್ಗೆ, ಅದ್ರಲ್ಲಿ ಏನಿದೆ ಕಾಂಪ್ರಮೈಸ್? ಏನಿದೆ? ಅಫ್ಕೋರ್ಸ್ ಸಾಯಿಸ್ತಾರಲ್ಲಿ. ಓದು ಮೇಡಮ್, ಓದು ಓದು ಏನಕ್ಕೆ? ಪಾಪ ಅವ್ರಿಗೆ ಒಂದು ನಿಮಿಷ ಅರ್ಥ ಆಗಂಗೆ ಹೇಳ್ತೀನಿ. ಅರ್ಥ ಆಗಂಗೆ ಹೇಳ. 10ನೇ ಕ್ಲಾಸಿಂದ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಹಾ. 10ನೇ ಕ್ಲಾಸಿಂದ ನಾನು ಡಿಗ್ರಿ ಓದು 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 ಏನಕ್ಕೆ? ಕೆಲಸ ತಗೋಬೇಕು. ಅದ್ರಲ್ಲಿ ನೀವು ಕೆಲಸ ತಗೋಬೇಕು, ನೀವು ತಗೋಬೇಕು. ಏನಕ್ಕೆ ಕೆಲಸ ತಗೋಬೇಕು ನಾವು? ಬದುಕಕ್ಕೆ, ಜೀವನ ನಡೆಸಿ. ಯಾರಿಗೋಸ್ಕರ? ನಿಮಗೋಸ್ಕರ. ನಮಗೋಸ್ಕರ ಅಲ್ಲ, ಯಾರಿಗೋಸ್ಕರ? ನಮಗೋಸ್ಕರ ಮೇಡಮ್. ಜೀವನದಲ್ಲಿ ನಮಗೋಸ್ಕರ ಅಂತ ನಾವೇನು ಮಾಡ್ಕೊಳ್ಳಲ್ಲ. ಮತ್ತೆ ತಂದೆ ತಾಯಿಗೋಸ್ಕರ ನಾವು ಜಾಬು. ಆಮೇಲೆ ಹೆಂಡತಿ ಬರ್ತಾಳೆ ಅಂತ ಕೆಲ್ಸಕ್ಕೆ ಹೋಗಿ ದುಡಿಮೆ ಮಾಡಿ ಒಂದು ಮನೆ ಮಾಡಬೇಕು ಅಂತ ಕಾಂಪ್ರಮೈಸ್. ಯಾರಿಗೋಸ್ಕರ? ಬರೋ ಹೆಂಡತಿಗೋಸ್ಕರ. ಆಮೇಲೆ ಮಕ್ಕಳನ್ನ ಬೆಳೆಸ್ಬೇಕು, ಮಕ್ಕಳಿಗೆ ಏನಾದ್ರು ಎಜುಕೇಶನ್ ಕೊಡಬೇಕು, ಒಳ್ಳೆ ಸ್ಕೂಲಿಗೆ ಜಾಯ್ನ್ ಮಾಡಿಸ್ಬೇಕು, ಒಳ್ಳೆ ಬಟ್ಟೆ ಕೊಡಿಸ್ಬೇಕು. ಕಾಂಪ್ರಮೈಸ್. ಅವನಿಗೋಸ್ಕರ ಅಂತ ಏನೂ ಮಾಡ್ಕೊಳ್ಳೋಣ ನಾವು. ಆಮೇಲೆ ಮಕ್ಕಳಿಗೆ ಮದುವೆ ಮಾಡಬೇಕು, ಮಕ್ಕಳಿಗೆ ಒಳ್ಳೆ ಗಂಡ ಇಲ್ಲ ಒಳ್ಳೆ ಹೆಂಡತಿ ತರಬೇಕು, ಒಳ್ಳೆ ಹುಡುಗಿ ತರಬೇಕು, ಅವನಿಗೆ ಸೆಟ್ಲ್ ಮಾಡಬೇಕು ಅನ್ನೋದಕ್ಕೆ ಅವನು ದುಡ್ದಿರೋ ದುಡ್ಡೆಲ್ಲ ಅಲ್ಲಿ ಕೊಡ್ತಾನೆ. ಕಾಂಪ್ರಮೈಸ್. ಮತ್ತು ಅವನು ಎಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂತ ಅನ್ನೋದು ಏನಿಲ್ಲ ಮೇಡಮ್. ಸಾಯೋವರೆಗೂ, ಆಮೇಲೆ ಹೆಂಡತಿ ಜೊತೆ ಸಾಯೋವರೆಗೂ ಹೆಂಡತಿ ಜೊತೆ ಇದ್ಬಿಡ್ತಾನೆ. ಕಾಂಪ್ರಮೈಸ್. ಎಲ್ಲೆಲ್ಲಿ ಕಾಂಪ್ರಮೈಸ್ ಆಗಲ್ಲ ಗಂಡು? ಎಲ್ಲೂ ಅವನು ಕಾಂಪ್ರಮೈಸ್ ಹಾಗೆ ಆಗ್ತಾನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.